ಅನ್ನುವಂಥದ್ದು ಹೇಳ್ತಾರೆ ಬಾಯಲ್ಲಿ ನಾವು ಜಾತ್ಯತೀತರು ಸಮಾನತೆ ಬಯಸುವವರು ಅಂತೇಳಿ. ಆದರೆ ವಾಸ್ತವವಾಗಿ ಜಾತಿಯನ್ನು ಬೆಳೆಸ್ತಾ ಇರ್ತದೆ. ಬಟ್ ಇವತ್ತು ಹೆಂಗಾದ್ರೂ ನಾವು ಜಾತಿಯನ್ನು ಇಟ್ಕೊಂಡಿವಿ, ಜಾತಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದಲಿತ ಗುರುಕುಲವನ್ನು ಶುರು ಮಾಡಿರಿ. ಅದು ದಲಿತ ಗುರುಕುಲ ಎಷ್ಟು ಮಟ್ಟಿಗೆ ಮುಂದೆ ಯಶಸ್ವಿ ಆಗ್ತದೋ ಗೊತ್ತಿಲ್ಲ. ಬಟ್ ವಿಚಾರ ಮಾತ್ರ ಬೇಸಿಕ್ ವಿಚಾರ ಏನದಪ್ಪ ಅಂತಂದ್ರೆ ಇಂಥ ಮಹನೀಯರ ವಿಚಾರಗಳು ನಾವು ಅಲ್ಲೇ ಕಲಿಸ್ತೀವಿ ಮಕ್ಕಳಿಗೆ. ಅವರು ಧರ್ಮದಲ್ಲಿ ಕಲಿತ ನಮ್ಮ ದೇವಾಲಯಗಳಿಗೆ ಅವರು ಅರ್ಚಕರು ಆಗ್ತಾರೆ. ಧರ್ಮದ ವಿಷಯಗಳನ್ನು ಕೀರ್ತನ ಮೂಲಕ ಹೇಳ್ತಾರೆ. ಜನರಲ್ಲಿ ಹೊಸ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ನಮಗೆ ಈ ನೆಲ ಈ ಜಲ ಇದ್ದು ನಮಗೆ ಏನಪ್ಪ ಅಂದ್ರೆ ಒಂದು ಅದ್ಭುತವನ್ನು ಕೊಟ್ಟದ. ಅದ್ಭುತ ಶಕ್ತಿಯ ಬಗ್ಗೆ ನಾವು ಮತ್ತೆ ತಿಳಿಸ್ಲಿಕ್ಕೆ ಸಾಧ್ಯ ಆಗದ ವೈಚಾರಿಕವಾಗಿ. ಮತ್ತು ಅದೇ ಕಾಲಕ್ಕೆ ಎಲ್ಲ ಬಿದ್ದ ಜನರ ಧ್ವನಿಯಾಗಿ ಈ ಮಠಗಳು ಕೆಲಸ ಮಾಡಲಿಕ್ಕೆ ಸಾಧ್ಯ ಅನ್ನೋಂಥ ವಿಚಾರಕೊಂಡು ಮಾತಾಡಿದಾಗ ಅದಕ್ಕೆ ಈ ಹಿಂದುಳಿದ ಮತ್ತು ದಲಿತ ಮಠಾಧೀಶರು ಒಕ್ಕೂಟದ ನೀವು ಜೊತೆ ಸಿದ್ದರಾಮಯ್ಯ ಚರ್ಚಿಸಿ ನಾವು ಆಯ್ತಪ್ಪ ನೀವು ಕೊಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದ್ರೆ ತಳ ಸಮುದಾಯ ಏನು ಮಠಗಳಿದ್ದಾವಲ್ಲ ಇವ್ರಿಗೆ ಮಿನಿಮಮ್ ಏನು ಹೇಳಿದ್ರು ತಳ ಸಮುದಾಯ ಎಲ್ಲ ಬಂತೀವಿ. OBC ಮತ್ತು ದಲಿತ ಆದಿವಾಸಿ ಇವರೆಲ್ಲ ಇದಕ್ಕೆ ಒಂದೊಂದು ಮಟ್ಟಕ್ಕೆ ಒಂದು 10 ಕೋಟಿ ಕೂಡ್ರಿ ಅನ್ನೋಂಥ ಮಾತು ಇಟ್ಟಿದ್ದಾರೆ, ಡಿಮಾಂಡ್ ಮಾಡಿದ್ದಾರೆ. ಯಾಕಂದ್ರೆ ದಲಿತ ಮಠಗಳನ್ನು ಯಾರು ವಿಶೇಷ ಬೆಳೆಸ್ಲಿಕ್ಕೆ ಹೋಗೋದಿಲ್ಲ, ದಲಿತರು ಬೆಳೆಸಬೇಕಾಗ್ತದೆ, ಬಿದ್ದ ಸಮುದಾಯಗಳು ಬೆಳೆಸಬೇಕಾಗ್ತದೆ. ಅವ್ರ ಪಾಪ ಅಂತ ಆರ್ಥಿಕ ಭದ್ರತೆ ಇರೋದಕ್ಕಾಗಿ ಸರ್ಕಾರ ಇದಕ್ಕೆ ಹೆಲ್ಪ್ ಮಾಡಲಿ. ಅದು ಇಂಥ ಪ್ರಗತಿಪರ ವಿಚಾರಧಾರೆಯ ಜನರನ್ನು, ಪ್ರಗತಿಪರ ಅಥವಾ ವೈಚಾರಿಕ ಜನರನ್ನು ಹುಟ್ಟು ಹಾಕಲಿ. ಯಾಕಂದರೆ ಈ ನಮ್ಮಲ್ಲಿ ಜ್ಯೋತಿಬಾ ಫುಲೆ ಅವರಾಗಿರ್ಬೋದು, ಜಾತ್ಯತೀತ ವಿರುದ್ಧ ಹೋರಾಟ ಮಾಡಿದಂಥವರು, ಕನಕದಾಸರು ಸಹಿತ ಈ ಮೇಲ್ಜಾತಿಯ ಕುಲವೆಂದು ಹೊಡೆದಾಡುವ ರೇಖೆಯ ಅನ್ನೋಂಥ ಮಾತು ಹೇಳ್ತಾ ಜಾತಿ ವಿರೋಧ ಹೋರಾಟ ಮಾಡಿದಂಥವರು ಅವರು. ಅದೇ ಕಾಲಕ್ಕೆ ನಮ್ಮ ಬಸವಣ್ಣವ್ರ ಬಗ್ಗೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅಂಬೇಡ್ಕರ್ ಅವರಂತೆ ಪೂರ್ಣ ಪ್ರಮಾಣದಲ್ಲಿ ವಿಶೇಷವಾಗಿ ಈ ಜಾತಿಗಳ ದಲಿತ ವಿರೋಧಿ ನೀತಿಗಳನ್ನು ವಿರೋಧಿಸ್ತಾ ಬಂದಂಥವರು, ಸಮಾನತೆಗಾಗಿ ಹೋರಾಟ ಮಾಡಿದಂಥವರು ಇಂಥವರೆಲ್ಲ ಮತ್ತು ನಾರಾಯಣ ಗುರು ಅವರು ಸಹಿತ ಭಾಳ ಅದ್ಭುತವಾದಂತಹ ಒಂದು ವಿಚಾರಧಾರೆಯನ್ನು ವಿಧಿವೇರಿಗೆ ಮರುಮದುವೆ ಮಾಡೋದು, ಮತ್ತೇನಾಯಿತು ಹೊಸ ನವೀನ ವಿಚಾರಗಳನ್ನು ಹೇಳಿದಂಥವರು ಮತ್ತು ಸಮಾನತೆಯನ್ನು ಪಡ್ಕೊಳ್ಳೋ ಸಲುವಾಗಿ